ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ವಿದ್ಯುತ್ ಕೈಕೊಟ್ಟರು ಸಾಕು ನಾವು ಕೆಪಿಸಿಎಲ್ಗೆ ಹಿಡಿಶಾಪ ಹಾಕ್ತೀವಿ. ಅಷ್ಟೊಂದು ಬಿಲ್ ಕಟ್ತೀವಿ, ಕರೆಂಟ್ ಕೊಡೋಕೆ ಏನು ದಾಡಿ ಇವರಿಗೆ ಅಂತ ಬೈಕೊಳ್ತೀವಿ. ಆದರೆ ತನ್ನ ಅಧೀನದಲ್ಲೇ ಕೆಲಸ ಮಾಡ್ತಿರುವ ಹಲವಾರು ಸಂಸ್ಥೆಗಳು ಕೆಪಿಸಿಎಲ್ಗೆ ಹೇಗೆಲ್ಲ ಟೋಪಿ ಹಾಕ್ತಿದೆ ಗೊತ್ತಾ? ಬನ್ನಿ ನೋಡೋಣ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಕರ್ನಾಟಕ ವಿದ್ಯುತ್ ನಿಗಮ 6 ವಿಭಾಗಗಳಿಂದ ಕೆಪಿಸಿಎಲ್ಗೆ ಕೋಟಿ ಬಾಕಿ. ಇದು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ. ಇಲ್ಲಿನ 8 ಕಲ್ಲಿದ್ದಲು ವಿದ್ಯುತ್ ಘಟಕಗಳಿಂದ ನಿತ್ಯ 1000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತೆ. ಉತ್ಪಾದಿಸಿದ ಕರೆಂಟ್ ಅನ್ನ ಕೆಪಿಸಿಎಲ್ ತನ್ನ ವ್ಯಾಪ್ತಿಯಲ್ಲಿರೋ 5 ವಿಭಾಗಗಳಿಗೆ ನೀಡುತ್ತೆ. ಆ ಮೂಲಕ ಬೆಸ್ಕಾಂ, ಜೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂ ಮತ್ತು ಮೆಸ್ಕಾಂಗಳು ಗ್ರಾಹಕರಿಗೆ ಕರೆಂಟ್ ಸರಬರಾಜು ಮಾಡ್ತಿವೆ. ಆದ್ರೆ ಇದೇ ವಿಭಾಗಗಳು ದಶಕದಿಂದಲೂ ಕೆಪಿಸಿಎಲ್ಗೆ ಹಣ ಪಾವತಿಸದೆ ವಂಚಿಸುತ್ತಿವೆ. 16,000 ಕೋಟಿ ರೂಪಾಯಿ ಬಾಕಿ ಇರಿಸಿಕೊಂಡು ಆರ್ಥಿಕ ನಷ್ಟಕ್ಕೆ ಕಾರಣವಾಗಿವೆ. ಇದರಿಂದ ಕೆಪಿಸಿಎಲ್ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದ್ದು ಕಲ್ಲಿದ್ದಲು ಖರೀದಿಗೂ ಹಣವಿಲ್ಲದಂತ ಪರಿಸ್ಥಿತಿ ಬಂದೊದಗಿದೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಎಲ್ಲಿಂದ ಹಣ ಈ ಸಂದಾಯ ಆಗಬೇಕಾಗಿತ್ತು ಹಣ ಸಂದಾಯ ಮಾಡೋ ಮೂಲಕ ಕೆಪಿಸಿಎಲ್ಗಳ ಏನು ನಡೀತಾವೆ, ಪವರ್ ಪ್ಲಾಂಟ್ಸ್ಗಳೇ ನಡೀತಾವೆ, ಅದನ್ನು ಸುಸ್ಥಿತಿಯಲ್ಲಿ ನಡೆಯುವಂಥ ನೋಡ್ಕೊಳ್ಳುವಂಥ ಕೆಲಸ ಆಗಬೇಕಿಲ್ಲ. ಅಂದರೆ ವಿದ್ಯುತ್ ಉತ್ಪಾದನೆ ಮಾಡಿ ಕೊಟ್ಟಿದ ಮೇಲೆ ಅದು ರೊಕ್ಕನೇ ಬರಲಿಲ್ಲ ಅಂದರೆ ಇದ್ಲಿಗೆ ಮತ್ತು ಬೇರೆದಕ್ಕೆ ಶೋಚನೀಯ ಸ್ಥಿತಿಯಲ್ಲಿ ತಲುಪಿಸೋದು ನಿಜವಾಗ್ಲೂ ಇದು ಗಂಭೀರವಾಗಿ ವಿಷಯ. ಇದನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನು ಎಲ್ಲಾ ವಿಭಾಗಗಳು ಜನರಿಂದ ಪ್ರತಿ ತಿಂಗಳು ತಪ್ಪದೆ ಬಿಲ್ ವಸೂಲಿ ಮಾಡ್ತಿವೆ. ಆದ್ರೆ ನಿಗಮಕ್ಕೆ ಹಣ ಪಾವತಿಸೋಕೆ ಮೀನಾಮೇಷ ಎಣಿಸ್ತಿವೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿಗಳು 4,000 ಕೋಟಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದು ಪಂಚಾಯತ್ ರಾಜ್ ಇಲಾಖೆ ನಿಗದಿತ ವೇಳೆಗೆ ವಿಭಾಗಗಳಿಗೆ ಹಣ ಪಾವತಿಸ್ತಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಗಳು ಬಾಕಿ ಹಣ ಪಾವತಿಸಿದ ಬಳಿಕ ನಿಗಮಕ್ಕೆ ಹಣ ಕೊಡೋದಾಗಿ ಸಬೂಬು ಹೇಳ್ತಿವೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಕೆಪಿಟಿಸಿಎಲ್ಗೆ 1,000 ಕೋಟಿ ರೂಪಾಯಿ ಬಾಕಿ ಇರೋ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದೆ ಅಂತಿದ್ದಾರೆ. ಎಲ್ಲ ವಿಭಾಗಗಳಿಂದ ಕೆಪಿಸಿಎಲ್ಗೆ ದಶಕದಿಂದಲೂ 16,000 ಕೋಟಿ ರೂಪಾಯಿ ಹಣ ಪಾವತಿ ಬಾಕಿ ಇದೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಹೀಗಾಗಿ ಹಣಕಾಸಿನ ಕೊರತೆ ಹಿನ್ನೆಲೆಯಲ್ಲಿ ಕೆಪಿಸಿಎಲ್ ನಿರ್ವಹಣೆಗೆ ಅಡಚಣೆಯಾಗ್ತಿದೆ. ತ್ವರಿತವಾಗಿ ಬಾಕಿ ಮೊತ್ತ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಕೋರಲಾಗಿದೆ. ಒಟ್ನಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಂತಾಗಿದೆ ಕೆಪಿಸಿಎಲ್ ಕಥೆ. ವಿದ್ಯುತ್ ಖರೀದಿಸಿದ ವಿಭಾಗಗಳು ನಿಗಮಕ್ಕೆ ಸಕಾಲಕ್ಕೆ ಸರಿಯಾಗಿ ಹಣ ಪಾವತಿ ಮಾಡ್ತಿಲ್ಲವಾದ್ರಿಂದ ಕೆಪಿಸಿಎಲ್ ಕೊರಗುತ್ತಿದೆ. ವಿಭಾಗಗಳು ಇನ್ನಾದರೂ ಎಚ್ಚೆತ್ತು ನಿಗಮಕ್ಕೆ ಬಾಕಿ ಹಣ ಪಾವತಿಸೋ ನಿಟ್ಟಿನಲ್ಲಿ ಯೋಚಿಸಬೇಕಿದೆ. ಸಿದ್ದು ಬಿರಾದಾರ್, ಟಿವಿ9 ರಾಯಚೂರು.